इन्वेस्टर ऑफ डिपॉजिट एमपीआईडी कायदे के अंतर्गत इस पे कार्रवाई होने के बाद 7 साल हो गए, लेकिन अभी तक किसी को पैसा नहीं मिला। सभी निवेशक इसके खिलाफ लड़ रहे हैं। सभी निवेशक अपनी अपनी तरह से निदर्शन करते हैं, मोर्चा निकालते हैं, लेकिन आज तक किसी को पैसे नहीं मिले। इसकी वजह से पूरे कर्नाटक राज्य के और देश भर के लोग परेशान हैं और यही मसला लेके हम जन संघर्ष समिति के माध्यम से इन लोगों को न्याय देने के लिए, इन लोगों का पैसा वापस लाने के लिए जो हमने कार्य कर रहे हैं, वो 2 साल से हमारा काम प्रयास जारी है। हमारे बहुत आंदोलन हुए, मुंबई में हुए, पुणे में हुए, जहां ये महेश पोतेवार की जो कंपनी है, ये कंपनी के माध्यम से जो उसका हेड ऑफिस था पुणे में फर्ग्यूसन कॉलेज के सामने, उस हेड ऑफिस के सामने भी हमारे आंदोलन हुए। महाराष्ट्र के चीफ मिनिस्टर, उनके सामने भी हमने आंदोलन किया। महाराष्ट्र के विधान भवन पर हमने मोर्चा निकाला। महाराष्ट्र के नागपुर विधान भवन पर भी हमने मोर्चा निकाला। यहाँ कर्नाटक में भी आंदोलन हुए और इसी की वजह से अभी एमपीआईडी कोर्ट ने एक ऑर्डर पास किया है 13 अगस्त को, और ये जो ऑर्डर है, ये ऑर्डर सिर्फ 2,44,559 लोगों को पैसा देना है, ऐसे ये ऑर्डर आई है। लेकिन वास्तव में इसमें कर्नाटक राज्य के ही 14 लाख इन्वेस्टर हैं और ये पूरे देश के 9 राज्य के लोगों के इसमें नाम है और 9 राज्य के लोगों को 411 करोड़ रुपए देना है, ऐसा ऑर्डर पुणे के विशेष न्यायालय ने दिया है। तो ये निवेशकों के ऊपर अन्याय करने का ये ऑर्डर है, ये सेटलमेंट ऑर्डर आया है और इसके खिलाफ हमारी अभी हमारा आंदोलन जारी है। इसी के बारे में जानकारी देने के लिए, लोगों के, यहाँ के निवेशकों को समझाने के लिए आज हमारी यहाँ पे एक मीटिंग हो रही है और उस मीटिंग के माध्यम से ही हम आज यहाँ पे ये प्रेस मीटिंग का यहाँ पे आयोजन किया है। और बाकी की जो जानकारी है वो हमारे कर्नाटक के जन संघर्ष समिति के प्रेसिडेंट एसपी वल्लारी सर देंगे। ನಮಸ್ಕಾರ, ನಾನು ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಆಲ್ರೆಡಿ ನಮ್ಮ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರು ಏನು ಹೇಳಿದ್ರು ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಇಲ್ಲಿ ಒಂದು ವಿಚಾರ ಏನಂತಂದರೆ, ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 54 ಬ್ರಾಂಚ್ಗಳಿದ್ದು ಈ ಸಮೃದ್ಧ ಜೀವನ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿದು. ಅದರಲ್ಲಿ ವಿವಿಧ ರಾಜ್ಯಗಳಂದರೆ 17 ರಾಜ್ಯಗಳಲ್ಲಿ 500 ಬ್ರಾಂಚ್ಗಳಿದ್ದು. ಅದೇ ರೀತಿಯಾಗಿ ಒಟ್ಟಾರೆಯಾಗಿ ಇಲ್ಲಿ ಹೂಡಿಕೆದಾರರು 35 ಲಕ್ಷ ಜನ ಇದ್ದರು ಅಪ್ ಟು ಆಲ್ ಓವರ್ ಇಂಡಿಯಾದಲ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೂಡಿಕೆದಾರರು 14,73,000 ಜನ ಮೇಲಿದ್ದಾರೆ ಟೋಟಲ್ ಕಸ್ಟಮರ್, ದುಡ್ಡು ತುಂಬುವಂಥ ವ್ಯಕ್ತಿಗಳು. ಅದರ ಜೊತೆಗೆ ಇಲ್ಲಿ 54 ಬ್ರಾಂಚ್ಗಳಲ್ಲಿ ಏನು ಕಸ್ಟಮರ್ ದುಡ್ಡು ತುಂಬಿದ್ರು, ಆಲ್ರೆಡಿ ಎಂಪಿಐಡಿ ಆಕ್ಟ್, ಮಹಾರಾಷ್ಟ್ರ ಎಂಪಿಐಡಿ ಆಕ್ಟ್ ಕೋರ್ಟ್ ಮುಖಾಂತರ 2,44,000 ಮಂದಿದು ಆದೇಶ ಆಗ್ತಾ ಇದೆ. ಇದು ಬಹಳ ತಪ್ಪು. ಯಾಕಂತಂದ್ರೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ 17 ರಾಜ್ಯದಲ್ಲಿ 35 ಲಕ್ಷ ಜನ ಇರೋದ್ರಿಂದ ಅದು ಬಹಳ ತಪ್ಪಾಗ್ತದ, ಇದು ಬಹಳ ಅನ್ಯಾಯ ಆಗ್ತದ. ಇನ್ನು 18ರಿಂದ 20 ಲಕ್ಷ ಜನಗಳಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ನಾವು ಕೋರ್ಟ್ ಮುಖಾಂತರ ಅಲ್ಲಿ ಒಂದು ರಿಟ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ದೀವಿ ನಮ್ಮ ಜನಸಂಘರ್ಷ ಸಮಿತಿ ವತಿಯಿಂದ, ಕಸ್ಟಮರ್ ಎಲ್ಲ ಹೂಡಿಕೆದಾರ ವತಿಯಿಂದ. ಯಾಕಂದ್ರೆ ಆಲ್ರೆಡಿ ಆರ್ಡರ್ ಪಾಸ್ ಆಗಿದೆ, ಅದನ್ನ ಮತ್ತೆ ನಾವು ತಡೆ ಹಿಡಿದು ಮುಂದಿನ ಆದೇಶಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಿಗೆ ಅದು ನಮ್ಮ ವಕೀಲರ ಮುಖಾಂತರ ಏನ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಯಾಕಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ್ದು 14 ಲಕ್ಷ ಹೂಡಿಕೆದಾರ ಅಂತಂದ್ರೆ 1,600 ಕೋಟಿ ರೂಪಾಯಿ ಈ ಸಮೃದ್ಧ ಜೀವನ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ದುಡ್ಡು ಬರೋದಿತ್ತು. ಯಾವುದೇ ಕಾರಣಕ್ಕೂ ಆ ಎಂಡಿ ಬಹಳ ಮೋಸ ಮಾಡಿ ನಮ್ಮ ಜನಗಳಿಗೆ ವಂಚನೆ ಮಾಡಿ ಅನ್ಯಾಯ ಮಾಡಿದ್ದ. ಅದರ ವಿರುದ್ಧವಾಗಿ ನಾವು ಏನು ಕಸ್ಟಮರ್ ಏನಿದ್ವಿ, ನಾವು ಹೂಡಿಕೆ ಮಾಡಿದಂತ ಕಸ್ಟಮರೇ ನೇರವಾಗಿ ಈ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಯಾಕಂತಂದ್ರೆ ಹಂಗಾಗಿ ನಾವು ಇದು ಒಂದು ಕಸ್ಟಮರ್ ಪರವಾಗಿ ಮಾಡಿದಂತ ಸಂಘಟನೆ ಕರ್ನಾಟಕ ರಾಜ್ಯ ಜನಸಂಘರ್ಷ ಸಮಿತಿ. ಅದೇ ರೀತಿಯಾಗಿ ನಾವೇನು ಹೋರಾಟಗಳು ಮಾಡಿದ್ವಿ, ಒಟ್ಟೆ ಮಹಾರಾಷ್ಟ್ರದಲ್ಲಿ ಮೊದಲನೇ ಹೋರಾಟ
ಅಡ್ಮಿನಿಸ್ಟ್ರೇಟರ್ ಸಮೃದ್ಧ ಮಲ್ಟಿ ಸ್ಟೇಟ್ ಪಾರ್ಟಿ ಕೋಆಪರೇಟಿವ್ ಸೊಸೈಟಿ HO ಪೂನಾದಲ್ಲಿ ಶಿವಾಜಿನಗರ್ ಪೂನಾದಲ್ಲಿತ್ತು. ಮೊದಲನೇ ಹೋರಾಟ ಅಲ್ಲಿ ಮಾಡಿದ್ವಿ. ಎರಡನೇ ಹೋರಾಟ ಸೋಲಾಪುರ್ ಉಮರಗಾಂವದಲ್ಲಿ ನಾವು ಒಂದು ಬೃಹತ್ ಮಟ್ಟದ ಒಂದು ಸಭೆ ಮಾಡಿದ್ವಿ ನಮ್ಮ ರಾಷ್ಟ್ರೀಯ ನಾಯಕರನ್ನು ಕರ್ಕೊಂಡು. ಮೂರನೇ ಹೋರಾಟ ಮತ್ತೆ ನಾವು ಮುಂಬೈಯಲ್ಲಿ ಮಾಡಿದ್ವಿ. ನಾಲ್ಕನೇ ಹೋರಾಟ ಪುನಃ ಹಾವೇರಿಯಲ್ಲಿ. ಇದಕ್ಕೇನು ಸಾಕ್ಷರ ಪ್ರಾಧಿಕಾರ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಈ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಇದೆ, ಇಡಿ ಇರ್ಬೋದು, ಸಿಬಿ ಇರ್ಬೋದು, CBI ಇರ್ಬೋದು, MPID ಆಕ್ಟ್ ಇರ್ಬೋದು, ಈ ಎಲ್ಲ ಅಟ್ಯಾಚ್ಮೆಂಟ್ ಆದೇಶಗಳಲ್ಲಿ 360 ಪ್ರಾಪರ್ಟಿಗಳಿದೆ, 875 ಬ್ಯಾಂಕ್ ಅಕೌಂಟ್ಸ್ ಇದೆ ಹಾಗೂ 51 ವೆಹಿಕಲ್ಸ್ ಇದೆ. ಇಷ್ಟೆಲ್ಲವನ್ನು ನಾವು ಸೀಜ್ ಮಾಡಿಸಿ ಅದನ್ನ ಒಂದು ಸಾಕ್ಷರ ಪ್ರಾಧಿಕಾರ ಅಧಿಕಾರಿಗಳಿಗೆ ಒಂದು ಆದೇಶ ಮಾಡುವಾಗೆ ನಾವು ಅಲ್ಲಿ ಪುನಾದಲ್ಲಿ ಹೋರಾಟ ಮಾಡಿದ ಮಾತ್ರ ಸಾಧ್ಯ ಆಗುತ್ತೆ ಅಂತೇಳಿ ನಮ್ಮ ವಿಚಾರಗಳು ಗೊತ್ತಾದಾಗ ಅದನ್ನ ಇಮಿಡಿಯೇಟ್ಲಿ ನಮ್ಮ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ನಾವು ಇಮಿಡಿಯೇಟ್ಲಿ ಅದನ್ನ ಮುದಿಗೆ ಆಗುವಂತ ಕಾರ್ಯಕ್ರಮ ಮಾಡುವ ಮುಖಾಂತರ ಜನರಿಗೆ ನ್ಯಾಯ ಕೊಡಿಸಬೇಕಂತೇಳಿ ಇಷ್ಟ ಪ್ರಾಪರ್ಟಿಗಳನ್ನ ಅಟ್ಯಾಚ್ಮೆಂಟ್ ಮಾಡಿಸಿದ್ವಿ. ಜೊತೆಗೆ ಅಟ್ಯಾಚ್ಮೆಂಟ್ ಮಾಡಿದ ಮೇಲೆ ಆ ಸಂಸ್ಥೆಗೆ ಸಂಬಂಧಪಟ್ಟಂತ MD ಇರ್ಬೋದು, ಆ MD ಬೇರೆ ರೀತಿಯೊಳಗ ಮತ್ತೆ ಬೇರೆ ಕೆಲಸಗಳನ್ನ ಮಾಡುತ್ತಾ ಅವ್ರ ವಿರೋಧವಾಗಿ ನಾವು ಹೋರಾಟ ಮಾಡ್ಕೊಂತ ಬಂದ್ವಿ. ಒಟ್ಟಾರೆಯಾಗಿ ನಾವು ಮಾಡಿದಂತ ಹೋರಾಟ ಮಹಾರಾಷ್ಟ್ರದಲ್ಲಿ 9 ಹೋರಾಟಗಳನ್ನು ಮಾಡಿದ್ವಿ ನಾವು. ಕೊನೆಯದಾಗಿ ಮುಂಬೈ ಆಜಾದ್ ಮೈದಾನದಲ್ಲಿ ದೊಡ್ಡ ಹೋರಾಟ ಮಾಡಿದ್ವಿ. ಅಲ್ಲಿ 3,000 ಜನಗಳನ್ನು ಸೇರಿಸಿ ಕಸ್ಟಮರ್ ಇಡೀ ಆಲ್ ಓವರ್ ಇಂಡಿಯಾ 17 ರಾಜ್ಯದ ಜನರನ್ನು ಕರೆಸಿ ಅಲ್ಲಿ ಒಂದು ಒಳ್ಳೆ ರೀತಿಯಾಗಿ ನಾವು ಧರಣಿ ಮಾಡುವ ಮುಖಾಂತರ ಮಹಾರಾಷ್ಟ್ರ ಸರ್ಕಾರದ ಕಣ್ಣು ತರಿಸಬೇಕಂತೇಳಿ ನಮ್ಮ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರು ಮಾತಾಡಿದಂಥ ಸಂದರ್ಭದಲ್ಲಿ ಒಳ್ಳೆ ರೀತಿಯಾಗಿ ಪ್ರತಿಭಟನೆ ಮಾಡಿದಾಗ ಅಲ್ಲಿ ನಮಗೆ ಬಹಳ ನಿಮ್ಮ ಪತ್ರಕರ್ತರು ಮೀಡಿಯಾದವರು ಬಹಳ ನಮಗೆ ಸಪೋರ್ಟ್ ಮಾಡಿದರು. ಇದರೊಳಗೆ ಬಹಳ ಅನ್ಯಾಯ ಆಗೈತಿ, ನಿಮ್ಗೆಲ್ಲ ನಾವು ಒಳ್ಳೆ ರೀತಿಯಾಗಿ ನಿಮ್ಮ ಬಗ್ಗೆ ನಿಂತು ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಪ್ರತಿಯೊಂದನ್ನು ಮೀಡಿಯಾದೊಳಗೆ ಪೇಪರ್ ಒಳಗೆ ಅವರು ಅನೌನ್ಸ್ಮೆಂಟ್ ಮಾಡಿದರು. ಅದಕ್ಕೋಸ್ಕರ ತಾವು ದಯಮಾಡಿ ಪತ್ರಕರ್ತರು ಮೀಡಿಯಾದವರು ನಮ್ಮ ಪರವಾಗಿ ನಮ್ಮ ಎಲ್ಲ ಕಸ್ಟಮರ್ ಪರವಾಗಿ ತಾವು ಹೆಚ್ಚಿನ ಪ್ರಚಾರವನ್ನು ಮಾಡಿದರೆ ಇದು ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಜೊತೆಗೆ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆಲ್ರೆಡಿ ಕೆಲವೊಂದು ನಮ್ಮಲ್ಲಿ ಕರ್ನಾಟಕ ಇರುವಂಥ ಪ್ರಾಪರ್ಟಿಗಳನ್ನು ಸಹ ಆಲ್ರೆಡಿ ನಾವು ಅಟ್ಯಾಚ್ಮೆಂಟ್ ಮಾಡಿಸಿದ್ವಿ. ಸಾಕ್ಷರ ಪ್ರಾಧಿಕಾರ ಬೆಂಗಳೂರು ಅಧಿಕಾರಿಗಳಿಗೆ, ನಾವು ಕಂದಾಯ ಇಲಾಖೆ ಅಧಿಕಾರಿಗಳು ಸಹ ಅದನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಇನ್ನು ಸ್ವಲ್ಪ ದಿವಸದಲ್ಲಿ ಅವರು ಸಹ ಆದೇಶವನ್ನು ಮಾಡ್ತಾರೆ. ಆದರೆ ಇಲ್ಲಿ ಸೀಮಿತವಾದಂಥ ಪ್ರಾಪರ್ಟಿ ಇರೋದ್ರಿಂದ ನಮ್ಮದು 1,600 ಕೋಟಿ ರೂಪಾಯಿ ಬರುವುದರಿಂದ ಈ ಪ್ರಾಪರ್ಟಿಗೆ ಅದಕ್ಕೆ ಯಾವುದೇ ರೀತಿಯಾಗಿ ಮ್ಯಾಚ್ ಆಗೋದು. ಯಾಕಂತಂದ್ರೆ ಕಮ್ಮಿ ಇರೋ ಪ್ರಾಪರ್ಟಿ ಇತ್ತಂದ್ರೆ ನಮ್ಗೆ ಕೊಡುವಂಥ ದುಡ್ಡು ಬಹಳ ಕಮ್ಮಿ ಆಗುತ್ತೆ ಅಂತೇಳಿ ನಾವು ಮೂಲ ಪ್ರಾಪರ್ಟಿಗಳೇನಿದೆ ಮಹಾರಾಷ್ಟ್ರದಲ್ಲಿದೆ ಅಲ್ಲೇ ನಾವು ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಿ ಅದನ್ನ ಆದೇಶ ಮಾಡಿಸಿದಾಗ ಮಾತ್ರ ನಮಗೆ ದುಡ್ಡು ಸಿಗ್ತದೆ ಅಂತೇಳಿ ಕನ್ಫರ್ಮ್ ಆದಾಗ ನಾವೆಲ್ಲ ಕಸ್ಟಮರ್ ಕೊಡ್ಕೊಂಡು ಅಲ್ಲಿ ಹೋರಾಟ ಮಾಡಿದ್ವಿ. ಜೊತೆಗೆ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕರ್ನಾಟಕ ಗದಗ ಜಿಲ್ಲೆಗೆ ಆಗಮಿಸಿದಾಗ ಸಹ ನಮ್ಮ ಜನಸಂಘರ್ಷ ಸಮಿತಿಯಿಂದ ಒಂದು ಮನವಿ ಕೊಟ್ವಿ ಅವರಿಗೆ. ಅದರ ಪರವಾಗಿ ಏನು ಈ ಬೋರ್ಡ್ ಆಫ್ ಡೈರೆಕ್ಟರ್ ಕಮಿಟಿ ಸದಸ್ಯರಿದ್ದಾರೆ ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಳುವ ಮುಖಾಂತರ ಅವರಿಗೆ ನಾವು ಮುಂದಿನ ಆದೇಶಕ್ಕೆ ಶಿಫಾರಸು ಮಾಡ್ತೀನಿ ಅಂತೇಳಿ ಅವರು ಸಹ ನಮಗೆ ಭರವಸೆ ಕೊಟ್ಟರು. ಯಾಕಂತಂದ್ರೆ ಅಲ್ಲಿಂದ ಇಲ್ಲಿವರೆಗೂ ನಾವು ಏನು ಮನವಿಯನ್ನು ಕೊಟ್ಟಿದ್ದೀವಿ, ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಎಲ್ಲವನ್ನು ಚಾರ್ಜು ತಪ್ಪದೆ ನಾವು ಒಳ್ಳೆ ರೀತಿಯಾಗಿ ನಡೆಸಿದ್ವಿ. ಒಟ್ಟಾರೆಯಾಗಿ ಇಲ್ಲಿ ಕಸ್ಟಮರಿಗೆ ನ್ಯಾಯ ಸಿಗಬೇಕು. ಬಹಳ ಅನ್ಯಾಯ ಆಗಿದೆ, 10 ವರ್ಷಗಳ ಗತಿಸಿದೆ. ಇದರಲ್ಲಿ ಎಷ್ಟೋ ಜನ ನಮ್ಮ ಕರ್ನಾಟಕದವರು ಬಹಳ ಜನ ಇದರಲ್ಲಿ ಕಸ್ಟಮರ್ ಸತ್ತೋಗಿದ್ದಾರೆ, ಕೆಲವು ಜನ ಊರು ಬಿಟ್ಟು ಹೋಗಿದ್ದಾರೆ. ಯಾಕಂದ್ರೆ ಇದರಲ್ಲಿ ಹೆಣ್ಮಕ್ಳು ಬಹಳ ಜನ ಇದರಲ್ಲಿ ಹೂಡಿಕೆ ಮಾಡಿದ್ರು, ಅವರು ಸಹ ಅದರಲ್ಲಿ ಕೆಲವು ಜನ ಎಕ್ಸ್ಪರ್ಟ್ ಆಗಿದ್ದಾರೆ. ಯಾಕಂತಂದ್ರೆ ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿದಾಗ ಅಲ್ಲಿ ಅಡ್ಮಿನಿಸ್ಟ್ರೇಟರ್ಗೆ ಅವ್ರ ಜೊತೆ ನಾವು 2 ತಾಸುಗಳ ಮುಖಾಂತರ ಚರ್ಚೆ ಮಾಡಿದಾಗ ಅವರು ಒಂದ ಮಾತು ಹೇಳಿದ್ರು, ನೋಡಿ ಸರ್, ನಿಮ್ಮದು ಕೋರ್ಟಲ್ಲಿ ಡಿಕ್ಲರೇಷನ್ ಆಗಬೇಕು, ಕೋರ್ಟ್ ಆದೇಶ ಆಗಬೇಕು, ನಾವು ನಿಮಗೆ ಕ್ಲಿಯರೆನ್ಸ್ ಮಾಡ್ತೀವಿ, ನಿಮ್ಮ ದುಡ್ಡನ್ನು ಹಂಚ್ತೀವಿ, ಜೊತೆಗೆ ನಿಮ್ಗೆ ಎಷ್ಟು ನೀವು ತುಂಬಿದ್ದೀರಿ ಪ್ರಿನ್ಸಿಪಲ್ ಅಮೌಂಟ್ ಇವತ್ತು 500 ರೂಪಾಯಿ ತುಂಬಿದ್ರೆ 500 ರೂಪಾಯಿನ ನಾವು ವಾಪಸ್ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ನಾವು 5 ವರ್ಷ ನಾವು ತುಂಬಿದ್ವಿ, ನಮ್ಗೆ ಯಾಕೆ ಇಂಟ್ರೆಸ್ಟ್ ಕೊಡಲ್ಲ ಅಂತೇಳಿ ಅವ್ರ ಜೊತೆ ನಮ್ಮದು ವಾದ ವಿವಾದ ಆಗಿತ್ತು. ಹಂಗಾಗಿ ಅವರು ಮಾರ್ಗದರ್ಶನ ಭಾಳ ಆಯಿತು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಕೇಂದ್ರ ಸಚಿವರು ಮುರಳೀಧರ್ ಮೋಹಲ್ ಅಂತೇಳಿ ಕೇಂದ್ರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವರು, ಅವರು ಸೆಂಟ್ರಲ್ MP ಇದ್ರು, ಅವರು ಮಿನಿಸ್ಟರ್ ಇದ್ರು. ಅವರೊಂದು ಜನಸಂಪರ್ಕ ಕಾರ್ಯಾಲಯ ಒಂದು ಸಂದರ್ಶನದಲ್ಲಿ ಅವರಿಗೆ ನಾವು ನೇರವಾಗಿ ಹೋಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಾವು ಹೋಗಿ ಭೇಟಿಯಾದಾಗ ಅವರಲ್ಲಿ ನಮ್ಗೆ 2 ತಾಸುಗಳ ಅವಕಾಶ ಕೊಟ್ಟರು. ಕೊಟ್ಟ ತಕ್ಷಣ ಅಲ್ಲಿ ನಮ್ದೇನಿತ್ತು ಎಲ್ಲವನ್ನು ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ಯಾಕಂದ್ರೆ ಸಹಕಾರಿ ಸಚಿವರ ಮೂಲಕ ಅವರು ಗಮನಕ್ಕೂ ತರಬೇಕಂತೇಳಿ ನಾವು ಏನಾಗಿತ್ತು ಇದರಲ್ಲಿ ಸಮಸ್ಯೆ ಆಗಿತ್ತು ಅದೆಲ್ಲವನ್ನು ನೇರವಾಗಿ ಅವ್ರ ಹತ್ರ ವ್ಯಕ್ತಪಡಿಸಿದ್ವಿ. ಅವರು ಸಹ ನಮಗೆ ಬಹಳ ಸ್ಪಂದನೆ ಕೊಟ್ಟು, ಇಲ್ಲ ನೀವು ಕೆಲಸಗಳನ್ನು ಮಾಡಿರಿ, ನಿಮ್ಮಿಂದ ನಾವು ಇರ್ತೀವಿ, ಯಾವುದೇ ಕಾರಣಕ್ಕೂ ನೀವು ಬಿಡಬೇಡ್ರಿ, ಇದನ್ನು ನೀವು ಕೆಲಸ ಮಾಡಿರಿ, ನಿಮ್ಗೆ ಏನು ಎನಿ ಟೈಮ್ ಏನು ಕೆಲಸ ಇದೆ ನಾವು ಮಾಡ್ತೀವಿ ಅಂತೇಳಿ ಅವರು ಸಹ ನಮ್ಗೆ ಭರವಸೆ ಕೊಟ್ಟರು. ಈ ರೀತಿಯಾಗಿ ನಮ್ಮ ಕೆಲಸ ಕಾರ್ಯಗಳಾಗಿದೆ. ನಮ್ದೊಂದು ರಿಕ್ವೆಸ್ಟ್ ಏನಂತಂದ್ರೆ ತಮ್ಮಲ್ಲಿ ಎಲ್ಲ ಪತ್ರಕರ್ತರ ಮುಂದೆ, ಮೀಡಿಯಾ ಮುಂದೆ, ಇದು ಬಹಳ ನಮ್ಗೆ ಅನ್ಯಾಯ ಆಗಿದೆ ಕಸ್ಟಮರಿಗೆ. ನೀವು ಹೆಚ್ಚಿನ ರೀತಿಯಲ್ಲಿ ಇದನ್ನ ಪ್ರಚಾರ ಮಾಡಿದರೆ ನಮಗೊಂದು ಒಳ್ಳೇದಾಗುತ್ತೆ. ಯಾಕಂದ್ರೆ ಇದರಲ್ಲಿ ಬಡವರು, ಕೂಲಿ ಕಾರ್ಮಿಕರು, ನೌಕರ ವರ್ಗದವರು
ಎಲ್ಲರೂ ಸಹ ದುಡ್ಡು ಹಾಕಿ ಬಹಳ ಸಮಸ್ಯೆಗಳಾಗಿ ಇವತ್ತಿಗೆ ಊರು ಬಿಡುವಂಥ ಪರಿಸ್ಥಿತಿ ಬಂದಿದೆ. ಈಗ ಆಲ್ರೆಡಿ ಕೋರ್ಟ್ ಆದೇಶ ಆಗಿದೆ, ನಾವು ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದು ಮುಂದಿನ ಆದೇಶಕ್ಕೆ ನಮಗೆ ಅನುವು ಮಾಡಿಕೊಡ್ರಿ ಅಂತಂದಾಗ ಅವರು ನಮಗೆ ಡಾಟಾವನ್ನು ಸಬ್ಮಿಟ್ ಮಾಡಿರಿ ಅಂತಂದ್ರು. ಇಮಿಡಿಯೇಟ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಜಾಗೃತಿಯನ್ನು ಮೂಡಿಸಿ 31 ಜಿಲ್ಲೆಯಲ್ಲಿ 58 ಊರುಗಳಿಂದ 54 ಬ್ರಾಂಚ್ಗಳಿಂದ ಎಲ್ಲ ಡಾಟಾವನ್ನು ಕಲೆಕ್ಟ್ ಮಾಡುವ ಮುಖಾಂತರ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ವಿ. ಜೊತೆಗೆ ಮತ್ತೆ ಈಗ 2ನೇ ರೌಂಡಲ್ಲಿ ಈಗ ಮೂಲ ದಾಖಲಾತಿಗಳ ಪ್ರತಿಗಳನ್ನು ಬಾಂಡ್ ಪ್ರತಿಗಳನ್ನು ನೀವು ಒಪ್ಪಿಸ್ರಿ ಅಂತ ಹೇಳಿದ್ದಾರೆ ಕೋರ್ಟಲ್ಲಿ. ಅದಕ್ಕೋಸ್ಕರ ನಾವೆಲ್ಲ ಮಾಡ್ತಾ ಇದ್ದೀವಿ. ತಾವು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದರೆ ಇದು 100% ನಮ್ಮ ಕೆಲಸ ಆಗೋದು ಗ್ಯಾರಂಟಿ. ಯಾಕಂದರೆ 75% ನಮ್ಮ ಕೆಲಸ ಮಾಡಿದ್ದೀವಿ. ಇನ್ನು 25%ಕ್ಕೆ ತಮ್ಮ ಬೆಂಬಲ ಮಾತ್ರ ಇಂಪಾರ್ಟೆಂಟ್, ಮೀಡಿಯಾದವ್ರಿಗೆ ಇಂಪಾರ್ಟೆಂಟು, ಪತ್ರಕರ್ತರಿಗೆ ಇಂಪಾರ್ಟೆಂಟು. ಅದಕ್ಕೋಸ್ಕರ ತಮಗೆಲ್ಲರೂ ಕೈ ಮುಗಿದು ನಾವು ಕೇಳ್ಕೊತೀವಿ, ನಮ್ಮ ಸಂಘಟನೆಯಿಂದ ಹೆಚ್ಚಿನ ರೀತಿಯಲ್ಲಿ ನಮಗೆ ನೀವು ಪ್ರಚಾರ ಮಾಡಿದರೆ ಇಡೀ 31 ಜಿಲ್ಲೆಗೆ ಪ್ರಚಾರ ಆಗುತ್ತೆ ಅಂತ ಹೇಳ್ತಾ, ನಾನು ಏನು ಇಲ್ಲಿ ತನಕ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀನಿ. ತಾವು ಎಲ್ಲರಿಗೂ ಬಹಳ ಇಂಪಾರ್ಟೆಂಟು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸರ್, ಬಿಸ್ನೆಸ್ ಮಾಡಿಸಿ ಅವ್ರು ಯಾರು ನಮ್ಮ ಹತ್ರ ಕಸ್ಟಮರ್ ಹತ್ರ ಬರೋರು ಸರ್. ಅಲ್ಲ, ಅದರಲ್ಲಿ ನೀವು ಈ ಪ್ರೋಗ್ರಾಮ್ ಈಗ ಇಟ್ಕೊಂಡ್ರಿ, ಮಧ್ಯಾಹ್ನ ಈಗ ಪ್ರೆಸ್ ಮೀಟ್ ಮಾಡಾಕ್ತೇವೆ. ನಿಮ್ಮ ಪ್ರೋಗ್ರಾಮ್ ಮುಗಿಸಿದ ಮಟ್ಟಿದ್ರು ನಡೀತೀವಿ ಸರ್. ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಇಲ್ಲ ಸರ್, ಅಂದ್ರೆ ತಮ್ಮ ಗಮನಕ್ಕೆ ತಂದು ಆಮೇಲೆ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕು. ನಾವು ಈಗ